ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು 45ನೇ ಕ್ವೆಶ್ಚನ್ನ ನೋಡೋಣ. ಕನ್ಸಿಡರ್ ದಿ ಫಾಲೋಯಿಂಗ್ ಸಬ್ಸ್ಟೆನ್ಸಸ್: ಇಥನಾಲ್, ನೈಟ್ರೋಗ್ಲಿಸರಿನ್, ಯೂರಿಯಾ. Coal gasification technology can be used in production of how many of them? ಸೊ ಇದು ಬಂದ್ಬಿಟ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವೆಶನ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಸೊ ಕೋಲ್ ಗ್ಯಾಸಿಫಿಕೇಶನ್ ಅಂತ ಹೇಳಿದ್ರೆ ಇನ್ ಟರ್ಮ್ಸ್ ಆಫ್ ಸಿಂಥೆಟಿಕ್ ಗ್ಯಾಸಸ್ ಕನ್ವರ್ಟ್ ಮಾಡೋದನ್ನ ಕೋಲ್ ಗ್ಯಾಸಿಫಿಕೇಶನ್ ಅಂತೇಳಿ ಕರೀತಾರೆ. ಸಿಂಥೆಟಿಕ್ ಗ್ಯಾಸಸ್ ಅಲ್ಲಿ ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ವಾಟರ್, ಹೈಡ್ರೋಜನ್ ಆ್ಯಂಡ್ ಮೀಥೇನ್ ಜನರೇಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ಏನು ಬೈ ಪ್ರಾಡಕ್ಟ್ಸ್ ಜನರೇಟ್ ಆಗ್ತಾವಲ್ಲ ಅದನ್ನ ಇಲ್ಲಿ ಆಪ್ಷನಲ್ಲಿ ಕೇಳಿದ್ದಾರೆ. ಸೊ ಇದರಲ್ಲಿ ನಾವು ಏನು ಬೈ ಪ್ರಾಡಕ್ಟ್ಸ್ ಜನರೇಟ್ ಆಗುತ್ತೆ ಅಂತ ನೋಡೋದಕ್ಕೆ ಮಿನಿಸ್ಟ್ರಿ ಆಫ್ ಕೋಲ್ ಒಂದು ರಿಪೋರ್ಟ್ ಜನರೇಟ್ ಮಾಡುತ್ತೆ ಗ್ಯಾಸಿಫಿಕೇಶನ್ ಬಗ್ಗೆ. ಸೊ ಇದರಲ್ಲಿ ನಾವು ನೋಡಿದ್ರೆ ನಾವು ಇಲ್ಲೇ ಈಸಿಯಾಗಿ ಕಂಡುಹಿಡಿಬಹುದು. ಸೊ ಕೋಲ್ ಗ್ಯಾಸಿಫಿಕೇಶನ್ ಟೆಕ್ನಾಲಜಿಯಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ಸೆಕ್ಟೋರಿಯಲ್ ಪೊಟೆನ್ಷಿಯಲ್ ಯಾವ್ಯಾವ ಪ್ರಾಡಕ್ಟ್ಸ್ ಜನರೇಟ್ ಆಗ್ತದೆ ಅಂತ ನೋಡಿದ್ರೆ ಇಲ್ಲಿ ಕೆಮಿಕಲ್ಸ್ ಅಲ್ಲಿ ಇಥನಾಲ್ ಜನರೇಟ್ ಆಗ್ತದೆ. ಅದೇ ತರ ಫರ್ಟಿಲೈಸರ್ಸ್ ಅಲ್ಲಿ ಯೂರಿಯಾ ಜನರೇಟ್ ಆಗ್ತದೆ. ಸೊ ಅದನ್ನೇ ಇಲ್ಲಿ ಕೇಳಿದ್ದಾರೆ ನಮಗೆ. ಸೊ ಇಥನಾಲ್ ಜನರೇಟ್ ಆಗ್ತದೆ, ಯೂರಿಯಾ ಜನರೇಟ್ ಆಗ್ತದೆ. ಆದರೆ ನೈಟ್ರೋಗ್ಲಿಸರಿನ್ ಅನ್ನೋದು ಒಂದು ಮೆಡಿಸಿನಲ್ ಕೆಮಿಕಲ್ ಆಗಿರ್ತದೆ. ಅದು ಇನ್ ಟರ್ಮ್ಸ್ ಆಫ್ ಚೆಸ್ಟ್ ಪೇನ್ ಬಂದಿರುತ್ತಲ್ಲ ಆವಾಗ ಯೂಸ್ ಮಾಡೋದು. ಸೊ ಇದು ಮೆಡಿಸಿನ್. ಸೊ ಇದು ಕೋಲ್ ಗ್ಯಾಸಿಫಿಕೇಶನ್ ಅಲ್ಲಿ ಜನರೇಟ್ ಆಗೋದಿಲ್ಲ. ಸೊ ಅದರಿಂದ ಆನ್ಸರ್ ಬಂದ್ಬಿಟ್ಟು ಬಿ ಆಗುತ್ತೆ, ಓನ್ಲಿ ಟು. ಸರಿ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.